ಯಾವ ಎಕ್ಸಾಮ್? ಅದು ನಾಯಿ ಕಲೆನೂ ಬರುತ್ತೆ. ಒಂದು ಬಕೆಟ್ ಎಣ್ಣೆನೇ ಹೋಗ ತುಂಬ ಅಷ್ಟು ಖಾಲಿ ಮಾಡ್ಬೇಕು ಹೊಡೆದು. ಪೈಪ್ ಕಳು ಮಾಡ್ಕೊಂಡು ಬರ್ತಿದ್ದಾರೆ ಈಗ. ಬೋಸುಡ್ಕೆ ನಮ್ಮೋಲೆ ಹೋಗ್ತಿದ್ದಾರೆ ಈಗ. ಬೋಸುಡ್ಕೆ ನಮ್ಮೋಲೆ. ನಮಸ್ಕಾರ ದೇವರು. ಎಷ್ಟು ದಿನ ಲಾಗ್ ಯಾಕೆ ಮಾಡಿಲ್ಲಪ್ಪ ಅಂದ್ರ ಅದಕ್ಕೆ ಮಾಡಿಲ್ಲ. ಎಕ್ಸಾಮ್ ಎಂದು ನಿನ್ನೆ ಒಂದು ಪೇಪರ್ ಇತ್ತು, ನಾಳೆ ಒಂದು ಐತಿ, ಮುಗೀತು. ಎಕ್ಸಾಮ್ ಮುಗೀತು. ಮತ್ತು ಜನವರಿಗೆ ಪ್ರಾಕ್ಟಿಕಲ್ ಇರ್ತಾವ. ಆಯ್ತು. ಸೊ ನಾಳೆ ಎಕ್ಸಾಮ್ ಕಂಪ್ಲೀಟ್ ಆದಾಗಲಿಂದ ಲಾ ಕಂಟಿನ್ಯೂ ಮಾಡುತ್ತ. ಅಲ್ಲಿವರೆಗೆ ಖುಷಿಯಾಗಿರಿ. ನಮಸ್ಕಾರ ದೇವ್ರು. ಇದೇನು ವೈಟ್ ಪೇಪರ್ ಇಟ್ಕೊಂಡ್ ನೋಡ್ರಿ ನಮ್ ಕಾಲೇಜ್ ಅದು. ದಿಸ್ ಈಸ್ ಮೈ ಕಾಲೇಜ್. ಬಂದಾರ ಇವ್ರು ಬಂದಾರ. ಹಂಗೆ ಎದಕ್ ಬಂದಿದಿ? ಎಕ್ಸಾಮ್. ಯಾವ ಎಕ್ಸಾಮ್? ನರ್ಸಿಂಗ್ 4th ಸೆಮ್ ಎಕ್ಸಾಮ್. ಯಾಕ 5th ಸೆಮ್ ಇಲ್ಲನ? ಇಲ್ಲ 4th ಸೆಮ್ ಇದೀವಿ ನಾವು. ಇದು HR ಲಾಸ್ಟ್ ಪೇಪರ್ ಇದೆ ಇವತ್ತು. ನೋಡ್ರಿ ಬಂದೀವಿ. ಏನ್ ಪೂರಾ ಮಂಜಗ ಅವನು ಇಂಡಿಯನ್ ನೇಷನ್ ಆಗ್ಬಿಟ್ಟದ ಇಲ್ಲಿ. ಗಾಳಿ ನೋಡಿ ಸಿಂಗಲ್ ಆಟ ನಿಂತದ. ಗ್ರೌಂಡ್ ಹೆಂಗದ ಕಮೆಂಟ್ ಮಾಡ್ರಿ. ಈ ಎಕ್ಸಾಮ್ ಬರೋಣ ಮನ್ಸ್ ಹೆಂಗತ್ ಹೆಂಗಿಲ್ ಗೊತ್ತಿಲ್ಲ. ಊರಿಗೆ ಹೋಗೋ ಮನ್ಸಾದ್ರ ಊರಿಗೆ ಹೋಗ್ಬಿಡ್ತನು. ಇರೋ ಮನ್ಸಾದ್ರ ಇದ್ದು ಬಿಡ್ತನು. ನೆನ್ಸಂಬಿಟ್ರ ಹೋಗ್ಬಿಡ್ತನು. ನೆನ್ಸಲಿಲ್ಲ ಅಂದ್ರೆ ಇದ್ದು ಬಿಡ್ತನು. ಇಷ್ಟೇ. ನಮ್ಮ ಹುಡ್ರಿ ಎಲ್ಲ ಫುಲ್ ಸ್ಟಡಿ ಮಾಡ್ತಾ ಇದಾರೆ. ಅಲ್ಲಿ ಇವ ಫುಲ್ ಓದಕತ್ತಾನ. ನೋಡ್ರಿ ಫುಲ್ ಡೀಪ್ ಸ್ಟಡಿ. ಅಲ್ಲಿ ನಮ್ಮ ಚರಣ್ ಬಾಸ್ ದೂರ್ಲಿಂದೆ ಡೀಪ್ ಸ್ಟಡಿ ಮಾಡಕತ್ತಾನ. ಯಾರು ಅವ ಯಾವಾಗ್ಲೂ ಹಂಗೆ ಇರ್ತಾನ. ಮತ್ತೆ ಸಿಗುತ್ತು ಎಕ್ಸಾಮ್ ಮುಗಿದ್ಮೇಲೆ. ಎಕ್ಸಾಮ್ ಎಲ್ಲ ಮುಗಿದ ಅಂತ ರಿಲೀಫ್ ಆಗಿವಿ. ಎಲ್ಲಿ ಹೊಂಟಿವಿ ಅಂತ ನೋಡ್ರಿ. ಎಲ್ಲಿಗೋ ಹೊಂಟಿವಿ. ಯಾರು ಹೊಂಟಿವಿ ಅಂದ್ರೆ ದೋಸ್ತ ಸುತ್ತ ಬಿಟ್ಟದ ಇವ್ರು. ಈಗ ರೋಡ್ ಹೊಂಟಿವಿ ಅಂದ್ರ ಸುಮ್ಮ ಹೊಂಟಿವಿ ಹಂಗೆ. ಇವೊಂದ್ ಹಬ್ಬ ಇತ್ತಲ್ಲ, ಸೊ ಹಂಗಾಗಿ ಹಂಗೆ ಹೊಲ ಇಲ್ಲ ಗಾಯ್ಸ್ ಅದಕ್ಕ. ಸೊ ಹಂಗಾಗಿ ಇವ್ರ ಬೀಗ ಹೊಲಕ್ಕ ಹೊಂಟಿವಿ. ಹೊಲಕ್ ಹೋಗ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ಉಣ್ಣದಂತ ಪಕ್ಕ ಉಂಡ್ ಬರ್ತೀವಿ. ನೇನ್ ಹೋಗೋದೇ ಅದ್ ಕಾಣ. ನೇನ್ ಅದಕ್ಕೆ ಹೊಂಟಿವಿ ಉಣೋ ಸಲಕ. ಹಂಗೆ ಬರ್ತೀವಿ. ಈ ಕಲಬುರ್ಗಿ ದಾಟಿ ಲಕ್ಷ ಆಯ್ತು. ಅದ್ ಸಿಗುತ್ತ ಅಲ್ಲಿ ಗೈಸ್. ಉಂಡು ಬಂದಿವಿ ನಾನು ನಮ್ ಗ್ಯಾಸ್ ಹಿಡ್ದ ಅದಕ್ಕೆ ಫಂಟ ಕುಡಿಯಾಕತ್ತೀವಿ ಇಬ್ರು. ಇದ್ಯಾವ್ದ ಯೂನಿವರ್ಸಿಟಿ ಕೈಯಾಗ ಫಂಟ ಅದ. ಎಲ್ಕ ಜೂಮ್ ಆಗಿ ತೋರ್ಸಿದ್ದೆ. ಮತ್ತ ಗುಲ್ಬರ್ಗ ಹೋಗಿ ಸಿಗ್ತು. ಯೂನಿವರ್ಸಿಟಿ ನೋಡ್ರಿ ಯಾವ್ದ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಅಂತ. ಟೋಲ್ ಗೇಟ್ ಅಂತ ನೋಡು. ಗಾಡಿ ಗಿಡಂಗಿಲ್ಲ. ನಮ್ ಗಾಡಿ ಗಿಡಂಗಿಲ್ಲ ಯಾಕಂದ್ರ ಫುಲ್ ಪರ್ಮಿಷನ್ ನಾನ್ ನಿಂತಿದ್ರ ಟೋಲ್ ಗೇಟ್ ನೋಡ್ರಿ ಹಾಕದ. ಯಾಕೆ ತಗೊಂಡ್ ಅಂದ್ರ ಒಬ್ಬೊಬ್ರು ನೋಡಿಲ್ಲಲ್ಲ ಟೋಲ್ ಗೇಟ್ ಐಕೆಲ್ ತುಂಬ ಗೊತ್ತಿರ ನೋಡ್ಲಂತ ಫುಲ್ ರಶ್ ಅದ. ಇದು ಟೋಲ್ ಗೇಟ್ ಬರೋದು ಆಳಂದ್ ರೋಡ್. ಫೈನಲಿ ಬಂದ್ಬಿಟ್ವಿ ಕಲಬುರ್ಗಿ ಬಂದಿವಿ. ಸೀದಾ ರೂಮ್ ಹೊಂಟಿವಿ. ರೂಮ್ಗಾಗಿ ಏನನ್ನ ನೋಡಕ್ ಮುಂದೆ ಏನಾಗ್ತದೆ. ಬಂದಿನ ರೂಮಿಗೆ ಬಂದಿನಿ. ಈಗ ಬಂದಿನಂತ ಭಾಳ ಸುಸ್ತ. ಒಂದು 60 ಕಿಲೋಮೀಟರ್ ಐತಿ. ಹೋಗಿ ಬರಕ್ ಒಂದು 60 ಕಿಲೋಮೀಟರ್ ಐತಿ. ಸಾಕಾಯ್ತು. ಬಂದ್ ಮಕ್ಕೊಂಡಿನಿ. ಅನ್ಎಕ್ಸ್ಪೆಕ್ಟೆಡ್ ಊರಿಗೆ ಹೊಂಟಿವಿ. ಮನ್ಯಾಗ ಬೈತಾರ. ಇಷ್ಟು ಬೈತಾರ ಅಂದ್ರ ಯಾಕೆ ಬೈತಾರ? ಏನ್ 4 ದಿನ ಓದ್ತದ 4 ದಿನ ಬರುತ್ತಂತ ಬೈತಾರ. ಫೈನಲ್ ನಮ್ ರೂಮ್ ನೋಡ್ಕೊಂಬಿಡ್ರಿ.
ದಿಸ್ ಈಸ್ ಮೈ ನ್ಯೂ ರೂಮ್ ನೋಡ್ರಿ. ಇದು ಕಿಚನ್ ಎಲ್ಲ ಕ್ಲೀನ್ ಮಾಡಕತ್ತಾರ. ಇದೊಂದು ರೂಮ್ ಆಯ್ತು. ಹರ್ಷ ಬಾಯ್ ಬಾಯ್. ಚರಣ ಫುಲ್ ಹರ್ಷ ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಗುತ್ತಂತೆ. ನೋಡ್ರಿ ನಮ್ಮ ರೂಮ್ ಹೆಂಗದ ಲಾಸ್ಟ್ ಫೈನಲಿ. ನನ್ನ ಚರಣ್ ರೋಡಿಗೆ ಕೊಟ್ಟು ಬರ್ತಾನೆ. ಚರಣ್ ಅವರು ಇವರು ನಾಳೆಗೆ ಹೋತ್ನಂದ್ರ ನಾನೇ ಇವತ್ತು ತಯಾರು ಮಾಡ್ಸಿನಿ ಪಾಪ. ಇಲ್ಲಿದ್ರೆ ಚಂದಲ್ಲ. ನಾವ್ ಕತ್ತಲ ಚಳಗ್ ಹೋಗ್ಬೇಕಲ್ಲ. ಚಳಿಯಾಗ ಹೋಗ್ತಾರ, ನಾವ್ ಆರಾಮ್ ಟ್ರೈನ್ ದಾಗ ಹೋಗ್ತೀನಿ ಅಂತ. 135 ಕಿಲೋಮೀಟರ್. ಯಾಕಂದ್ರ ಟ್ರೈನ್ ತಗೊಂಡು ನೀವ್ ವೇಸ್ಟ್ ಆಗ್ಬಿಡದಲ್ಲ. ಸೊ ಹಂಗಾಗಿ ಟ್ರೈನ್ ದಾಗ ಜರ್ನಿ ಮಾಡ್ತೀವಿ ನಾವೆಲ್ಲ. ರಿಚ್ ಕ್ಯಾಂಡಿಡೇಟ್, ರಿಚ್ ಕಿಡ್ಸ್ ಯಾವಾಗ್ಲೂ ಟ್ರೈನ್ ದಾಗ ಬಸ್ ದಾಗ ಇವ್ರು ಗಾಡಿ ಓದ್ತಾರ ಗಾಯ್ಸ್. ಅಲ್ಲಿ ನೋಡು ರೈಲ್ವೆ ಸ್ಟೇಷನ್ ಹೋಗಿ ಸಿಗುತ್ತಂತ ಮಾಹಿತಿ. ಅದು ನಾಯಿ ಕೆಲ ಬರ್ತದೆ. ಚರಣ ಪುಗಲ್ ಬಂದ್ಬಿಡದ. ಯಾವ ಮುಗಿದ್ ಬಂದ ಅದಕ್ಕೆ ಸ್ಲೋ ಮಾಡಿದ್ ಗಾಡಿ ನಾನು. ನೀವ್ ಮಾಡಿ ನಮಗಾರ ಮಾತ್ ಬರವಲ್ಲ ನಮ್ಮನ. ಚರಣ್ ಹ್ಯಾಪಿ ಜರ್ನಿ. ಒಳದಲ್ಲಿ ಹೋಯ್ ಬಾ ಗಾಯ್ಸ್. ಇವ ನನ್ ಬಿಟ್ಟನ ಒಂಟಿ ನಾನು. ಹೋಗ್ ಗಾಯ್ಸ್ ಫೈನಲಿ ಬಂದೆ ಕಲಬುರ್ಗಿ ರೈಲ್ವೆ ಸ್ಟೇಷನ್ಗೆ. ಸೊ ಟಿಕೆಟ್ ತೆಗ್ಸ್ಕೊಂಡು ಫೈನಲಿ ಟಿಕೆಟ್ ತೆಗ್ಸ್ಕೊಂಡು ಬನ್ನಿ. ಈಗ ಇಲ್ಲಿ ಬರುತ್ತಾ ಟ್ರೈನ್, ಸೀದಾ ಹತ್ತದು ಹೋಗ. ಹೆವಿ ಸ್ಪೀಡ್ ಹೊಂಟದ ಟ್ರೈನ್, ಹೆವಿ ಸ್ಪೀಡ್. ಅದ್ರ ಬೇರೆ ಫುಲ್ ರಶ್ ಅದ ಇವತ್ತ ನೋಡ್ರಿ. ಅಲ್ಲಿ ನೋಡ್ರಿ ಎಷ್ಟು ರಶ್ ಅದ. ರಾಯಚೂರು ಬಿಟ್ಟಿವಿ ನೋಡ್ರಿ. ರಾಯಚೂರು ಬಸ್ ಹೆಂಗದ ಹೊಂಟಿವಿ. ಇನ್ನೊಂದ್ ತಾಸು 1.5 ತಾಸು ನಮ್ಮೂರ 9:30 ಅದ. 11 ಗಂಟೆ ನಮ್ಮೂರಾಗ 11-11:30 ಆಗ್ತಾವ. ಆಟಾತಿಗೆ ಹೇಳಕ್ ಇವತ್ತು ವರ್ಸ್ಟ್ ಡೇ. ಹೆಂಗಂದ್ರ ಅದು ಹೇಳಕ್ಕಾಗತ್ತೆ. ಅದ್ರ ಬೇರೆ ಬಸ್ ಖಾಲಿ ಸಿಕ್ಕದು ನಮ್ಮ ಅದೃಷ್ಟ. 2 hours later. ಫೈನಲಿ ಪೋತ್ನಾಳಿಗೆ ಬಂದಿನಿ ನೋಡ್ರಿ. ಇದು ಪೋತ್ನಾಳಿ. ಈ ಕಡೆ ನಮ್ಮೂರ್ ರೋಡಿಗೆ ಹೋಗ್ಬೇಕು. ನಾವ್ ಬರ್ತಾನೆ ಇನ್ನೊಂದ್ ಸ್ವಲ್ಪ ಹೊತ್ತು. ನಾವ್ ಬರಕತ್ತೀನಿ. ಚಳಿ ಹೇಳಬೇಡ ಅಷ್ಟು ಚಳಿ ಅದ. ಅದ್ರ ಬೇರೆ ಯಾರು ಎತ್ತಿಲ್ಲ, ಒಬ್ರು ಇಲ್ಲ. ಬಡದಾಕಿರಿ ಕೇಳೋರಿಲ್ಲ, ಈಗ ಒಬ್ರು ಇಲ್ಲ. ಅಲ್ಲಿ ನೋಡಿದ್ರೆ ನಾಯಿ ನೋಡ್ರಿ. ಅಲ್ಲಿ ನಿನ್ನೆ ಊರ್ಲೇಶನ್ ಬಂದಿನಿ. ರಾತ್ರಿ 11 ಆಗಿತ್ತು. ಹೇಳ್ಕೊಡದ ಕಟ್ಟ ಅಷ್ಟು. ಈಗ ಹೊಂಟಿವಿ ಡ್ಯೂಟಿ ಜಾಯ್ನ್ ಆಗಿವಿ. ನಾನು ನಮ್ ಬ್ರೋ ಮೋಟರ್ ಬಿಚ್ಚಾಕ್ ಹೊಂಟಿವಿ. ಅದು ಫ್ಯಾನ್ದಾಗ ಏನ್ ಸಿಗಿಬಿಟ್ಟದ ಮೋಟರ್ ಫ್ಯಾನ್ದಾಗ. ಸೊ ಅದು ತೆಗೆದ ಕೇಸಿಂದ ಚಾಲು ಮಾಡ ಬರೀ ತೋರ್ಸ್ ಹೆಂಗ್ ಬಿಸ್ತು ಏನು ಬಂದೀಗ. ಮೋಟ್ರ್ ಇದೇ ಮೋಟ್ರ್ ನೋಡ್ರಿ, ಬಿಚ್ಚಬೇಕು, ರೆಡಿ ಮಾಡಬೇಕು. ಈಗ ಇದು ಬಿಚ್ಚಿ ಒಳಗ ಯಾವ್ದೊಂದು ಬೇಕಾಗಿತ್ತು ತೆಗಿಬೇಕು. ಸ್ಪೀಡ್ ಅಪ್ ನೀರು ಪಾಚ್ ಕುಂತಿರ್ತಾ ಏನು? ಪಾಚಲ್ಲ ಮೀನ. ಓಹೋ ಅಂತ ಕುಂತಿರ್ತಾವ. ಮೀನ ಕುಂತಿರ್ತಾವ. ಫ್ರೈಗೆ ಮಾಡ್ಕೊಂಡು ತಿಂಬಲ್ಲ ನಾವೇನು. ನೋಡ್ರಿ ನಮ್ಮೂರ ಹಳ್ಳ ಎಲ್ಲ ಜಾಲಿ ಬೆಳೆದ. ಮೊದಲು ಅದ್ರಷ್ಟು ಹೈಟ್ ಉಸುಗಿತ್ತು, ಈಗ ಏನು ಉಳಿದಿಲ್ಲ. ಎಲ್ಲ ಜಾಲೆ ಬೀಳುತ್ತ, ಎಲ್ಲ ಜಾಳೆ ಬೆಳ್ದಾಗ. ನಮ್ಮೂರು ಬೆಂಗ್ಸ್ ಮತ್ತು ಉಸುಗ್ ಹೊಡೆದು ನೀರು ನೋಡಿ ಆರಕತ್ತೀಗ. ಇವು ನಮ್ಮ ದೊಡ್ಡಪ್ಪನವರು, ನಮ್ಮ ತಿರ್ಯನವರು. ಅಲ್ಲಿ ನೋಡ್ರಿ ನೀರ್ಗ ಹಿಂಗೆ ಎತ್ತಣ ಹಂಗೆ ಬರ್ತಾವ ನೀರ್ಗ. ಮೀಟ್ರ್ ಗಟ್ಲೆ ದೂರ ಬಂದೀನಿ, ಯಾಕಂದ್ರೆ ನೀರು ಸಿಡ್ತೇವೆ ಒಂದು ನೋಡ್ರಿ. ನೀರು ನೋಡ್ರಿ ಎಂತ ಟಾರಕತ್ತದ. ಕಲಾಸ್ ಇಲ್ಲಿಂದ ಅಲ್ಲಿ ಬೀಳಕತ್ತದ ನೀರು ಈ ಮೋಟ್ರಕ್ಕೆ. ನೋಡ್ರಿ 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 ನೋಡ್ರಿ
ಫುಲ್ ಹೈ ಸ್ಪೀಡ್ ಅವ ನೀರ್ಗ ಸಾಕ ಅಂತ ಬರೀ ಅದಕ್ಕೆ ಅಲ್ಲಿಂದ ಈ ಕಡೆ ಬಂದಿ ನಾನು ನೋಡ್ರಿಗ ಅವು ಪೈಪ್ದೊಳು ರಿವರ್ಸ್ ಬರ್ದಿರ್ತಾವ ನೀರು ಹಂಗಾಗಿ ದಬಾಸಿರ್ತಾವ ನೀರು ನೋಡ್ರಿ ನಮ್ಮ ಪಕ್ಕ ಬಂದ ರೆಡಿ ಮಾಡಿದ ಆಯ್ತು ರೆಡಿ ಆಯ್ತು ಈಗ ಚಲೋ ಮಾಡಿ ಹೋಗ್ಬೇಕು ಇಲ್ಲಿ ಒಂದು ಮಕಬಾಯಿ ಅದ ಅದನ್ನ ತೆಗೆದ ಕೇಸಿಂದ ಮತ್ತೆ ಅಲ್ಲೇನೋ ಪ್ಲಾಂಟ್ ಮುಚ್ಚೋದ ಅದ ಅಲ್ಲಿ ಒಂದು ಹೋಗ್ಬೇಕು ಇದೇನು ಕಾಣತ್ತಲ್ಲ ಜಾಲಿ ಓಟು ಈ ಆ ಜೋಳದ್ಲಿಂದ ಅಲ್ಲಿ ತನ ಆ ಕಡೆ ಆ ಊರ್ ತನ ನಮ್ಮದೇ ಬುಟುಬು ಹಳ್ಳಕ್ಕೂ ಇದೆ ಓಟು ಜಾಲಿ ಬೆಳದ್ದು ಅಷ್ಟು ಇದೇನ್ ಜೋಳ ಅದ ರೋಟ್ ನಮ್ದೆ ಅಲ್ಲಿಂದ ಅಲ್ತೇನ ಅದ್ 10 ಎಕರೆ ಅಂತ ಅಂದಲ್ಲ 10 ಎಕರೆದಾಗ ಇಲ್ಲೊಂದು 3 ಎಕರೆ ಹೋಯ್ತು ಹಿಂಗ ಎಲ್ ಸೇಪ್ ಬಾಳ ಅದ ಹಳ್ಳಕ್ಕ ಏನ್ ಮಾಡಕ್ಕಿಲ್ಲ ನಮ್ ತಾತನವ್ರು ಫುಲ್ ರಿಚ್ ಕಿಡ್ಸಿದ್ರು ಅವಾಗ ಸೊ ಹಂಗಾಗಿ ಬಿಟ್ಬಿಟ್ರ ನಾವನ್ ಹೋಲ್ ಬಿಡ ಅಂತ ನಾವ್ ಹಂಗೆ ಬಂದ್ಬಿಟ್ಟಿವಿ ಅವನವನ್ ಹೋಲ್ ಬಿಡ ಅಂತ ಹೌದಿಲ್ಲ ಈಗೆಲ್ಲ ಫೋಟೋ ಚಾಲು ಮಾಡಿ ಅದು ಬ್ಲಾಕ್ ಅಂತ ಹೇಳ್ತಾರ ಈಗ ಹೊಂಟಿವಿ ಈಗ ನೋಡ್ರಿ ಯಾವಲ್ ಸರ್ ಹೊಸವಲ್ಲ ಅಂತ ಹೆಂಗ ನೋಡ್ರಿ ಎಷ್ಟು ಒಂದೊಂದ್ ವರ್ಷ ಇಲ್ಲೇ ನಮ್ ಕರತ್ತಿನವಲ್ಲ ಊರು ಕರತ್ತೀನಿ ಸೊ ಹೊಲ ಬಗಲಾಗ ಕರತ್ತೀನಿ ಹೊಲ ಹೆಂಗ ಇಲ್ಲೇ ನೋಡ್ ನಮ್ದು ಜೋಳ ಇಲ್ಲಿಂದ ಅಲ್ತಾನ ಮೊನ್ನೆ ಇದು ತಂದೆ ಹಾಕಿವಿ ದನಗಳು ಮೇಯ್ತಾವ ಅಂತ ಬಂದಿವಿ ಈಗ ಇದು ಕ್ಲೋಸ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಇನ್ನೊಂದಲ್ಲ ತೋರಿಸ್ತೀನಿ ಅಂತ ಇದೇನು ಕಾಣುತ್ತಲ್ಲ ಓಟು ಕಣ್ಣಿ ಕಾಣೋಟೆಲ್ಲ ನಮ್ಮದೇ ನೋಡ್ರಿ ಇಲ್ಲಿಂದ ರೈಲ್ವೆ ಹಳಿ ಅಲ್ತನ ನೀರು ಬರ್ತಾವ ಇಲ್ಲಿಂದ ಅಲ್ತನ ಅದ ಲಾಸ್ಟ್ ಮೂಲ್ತನ ಹೊಲ ಈಗ ಇದನ್ನ ಓಪನ್ ಮಾಡ್ಬೇಕು ಇದನ್ನ ಓಪನ್ ಮಾಡಿ ಈ ಹೊಲಕ್ ನೀರ್ ಬಿಡ್ಬೇಕು ಎಷ್ಟೇ ಹೋಗಿ ಮನೆಗೆ ಹೋಗಿ ಉಂಡು ಮಕ್ಕಳದಲ್ಲ ಗೊಬ್ಬರಕ್ಕೆ ಹೋಗ್ಬೇಕು ಬಾಯ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಬಂದ್ವಿ ಹೆಣ್ಣು ಹೊಡ್ಯಕ್ ನಮ್ಮಲ್ಲ ನೋಡ್ರಿ ಹೆಂಗದ ಕಮೆಂಟ್ ಮಾಡ್ರಿ ಹೆಂಗದಲ್ಲ ಗಾಯ್ಸ್ ನಾವಪ್ಪ ಎಣ್ಣೆ ಹೊಡ್ಯಮ್ಮಂತ ಕರ್ಕೊಂಬಂದನ ಇನ್ನ ಎಣ್ಣೆ ಹೊಡೆಯವಲ್ವಿ ಏನ್ ಹೊಡೆಯವಲ್ವಿ ಎದಕ್ಕೆ ಎಣ್ಣೆ ಹೊಡ್ಯಕೈತಪ್ಪ ಸುಮ್ಮ ವೇಸ್ಟ್ ಅಲ್ಲ ಇನ್ನೊಂದ್ 15 ದಿನದ ಕೊಯ್ಯದ ಜೋಳ ಅಂತ ನಾ ಅಂದ್ರ ಜಿಗಿ ಹತ್ತದಂತ ನೋಡ್ರಿ ಜಿಗಿಲ್ಲ ಏನಿಲ್ಲ ಫುಲ್ ನಿಚ್ಚಳ ಅದ ಜೋಳ ಆದ್ರೂ ಎಣ್ಣೆ ಹೊಡ್ತೀವಿ ಯಾಕೆ ನಮ್ ಹೊಲ ಬೆಳಿ ಬೇಸಿರ್ಬೇಕಲ್ಲ ಸೊ ಹಂಗಾಗಿ ಒಟ್ನಲ್ಲಿ ಎಣ್ಣೆ ಹೊಡೆತನ ಸಮಾಧಾನ ಇರಲ್ಲ ನಮ್ಮ ಮನೆ ಯಾರೇ ಹತ್ತೀನಿ ಎಣ್ಣೆ ಹೊಡೆದ್ರೆ ನಮಗ ಸಮಾಧಾನ ಸೊ ಹಂಗಾಗಿ ವೇಸ್ಟ್ ಆದ್ರೆ ಸಿಂತಿಲ್ಲ ಒಂದ್ ಬಕೆಟ್ ಎಣ್ಣಿನೇ ಅವಾಗ ತುಂಬಾ ಅಷ್ಟು ಖಾಲಿ ಮಾಡ್ಬೇಕು ಹೊಡೆದು ಹೆಂಗ ಜೋಳ ನೋಡ್ರಿ ಹೆಂಗದ ಮಸ್ತ್ ಅದಲ್ಲ ಇದು ಒಂದೇ ಹೊಲ ಮಸ್ತ್ ಅದ ಅದ್ ಬಿಟ್ಟು ಬೇರೆ ಯಾವಿಲ್ಲ ಬಾಯ್ ಎಣ್ಣೆ ಹೊಡ್ಲಿಲ್ಲ ಏನ್ ಹೊಡ್ಲಿಲ್ಲ ಗೈಸ್ ಇವತ್ತು ಕ್ಯಾನ್ಸಲ್ ಆಯ್ತು ನಾಳೆ ನನಗಾರ ಫುಲ್ ಖುಷಿ ಎಣ್ಣೆ ಹೊಡ್ಯಕ್ ಬಿಡ್ತೀವಿ ಅಂತ ಆದ್ರೆ ನಾಳೆ ಹೊಡಿಬೇಕು ಇಲ್ಲಿ ಬಾಯ್ ಗೈಸ್ ಯೋ ಯೋ ಗೈಸ್ ಕಲರ್ ಬಂದ್ಬಿಟ್ಟದ ಅವನವರು ಮನೆ ಕಟ್ಸಕತ್ತಾರಾಗ ರೋಡಿಗೆ ಬೆಂಕಿ ಅದ
ಇನ್ನ ಫೈನಲ್ ರಿಸಲ್ಟ್ ಆಮೇಲೆ ಓನರ್ ಇಲ್ಲ ಅಳ ಅತ್ತಿ ಅಯ್ಯಪ್ಪ ಈಗ ದನ ಕಾಯಕತ್ತನಗ ಕಾಯಕತ್ತನಲ್ಲ ಕಟಕತ್ತನ ಸೇಮ್ ಹಂಗೆ ಕಾಣ್ತಾನೆ ಹೆಂಗ್ ಕಾಣ್ತಾನ ಇವನೇ ನೋಡ್ರಪ್ಪ HP ಬ್ರ್ಯಾಂಡ್ ನೇಮ್ ಏನ ಬ್ರ್ಯಾಂಡ್ ನೇಮ್ ಅವಾಗ ಸಾಲಾಗ HP ಅಂದ್ರೆ ಏನಂತ ಕೇಳ್ತಿದ್ರಿ ಏನಂತ ಕೇಳ್ತಿದ್ರಿ ನೀ ಏನಂತಿದ್ ಇದ್ಲ ಮಾಡಿತ್ತು ಅದು ಹೇಳ್ತಿದ್ದಿಲ್ಲ ಗಟ್ಟಿಸಿನ ಹೇಳ್ತಿದ್ದಿಲ್ಲ ಸುಮ್ಮ ಅಷ್ಟೇ ಇದ್ಲ ಮಾಡಿತ್ತು ನಮ್ ಬಾಳ್ನಾಗ ಬರೋದು ಇವು ಚಪ್ಪಲ್ 80 ಕೋಟಿಗೆ 2 ಲ್ಯಾಂಬರ್ಗಿನಿ ಕಾರ್ ತರ್ಬೋದಾಯ್ತು ಆದ್ರೂ ತಂದಿಲ್ಲ ಮಾವ ಯಾಕಂದ್ರೆ 80 ಕೋಟಿ ಕೊಟ್ಟು ಚಪ್ಪಲ್ ತಂದು ಅಡ್ಡಾಡ್ತಾನ ಹೆಂಗ ರೈತರು ಅಂದ್ರೆ ಏನು ಸುಮ್ ತಿಳಿದಿರಿ ನಾನು ಟಾರ್ಚ ಮಾಡಿನ ಅದ ಲೋಗ ಯಾ ಲೋಗ ಅದು ನಿಮ್ಮವ್ವ ನಿನ್ ಸಲಕ ಬಡದಾಡಿ ನೀಡಿಕೊಂಡು ಅಲ್ಲಿ ಒಂತಲ್ಲಿ ಇಟ್ಟಾಳ ನೀವ್ ಹೊರಗ್ ತಿಂದು ಬಂದ್ರೆ ಹೆಂಗ ಆತದ ನೋಡು ತಾತ ಹ್ಮ್ ಯಾವ ಊರನ್ನಲ್ಲ ತಾತ ಯಾವ ಊರ್ ತಾತ ಗಾಂಧರ್ಲಿಂದ ಬಂದಾನ ನಮ್ಮೂರಿಗೆ ರೆಸ್ಟ್ ಮಾಡ್ಕೊತ ಆರಾಮ್ ನಕಮ್ಮ ರೆಸ್ಟ್ ಮಾಡಕ್ ಬಂದಾನ ರೆಸ್ಟ್ ಮಾಡ್ಲ ಏನ್ ನಿಂದೆ ಅನಿಸ್ತಾರ ಎಲ್ಲ ಪಾಪ ತಾತ ನಡ್ಕಂಡ್ ಪಾದ ಇದು ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅದು ಬಂದಾನ ಹ್ಮ್ ಹಂಗಾಗಿ ಇವತ್ತ ಮಾಮ ನಮ್ಮಣ್ಣ ಕುಂತ್ರ ಹೋಗ್ಬರ್ರಿ ಬರ್ರಿ ಫುಲ್ ಬೆಳಗ್ಗೆ ಬಿಟ್ಟನ ಆತ ನಮ್ಮ ಅಣ್ಣ ಐತ ಯಾರಂದ್ರ ನಮ್ಮ ಅಣ್ಣ ಒಂದ್ ಹೆಜ್ಜೆ ಇಟ್ರ ಕಲಾಸ್ ಇಂದ್ಲು ಮನ್ಯಾಗ ಮುಂದೆ ಕಟ 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 ನಡಗ್ಬೇಕಾಯದ ಈ ಹೊಟ್ಟೆ ನಮ್ಮ ಅಣ್ಣ ಮಾಡಿ ಕಟ್ಟೆ ಇದು ಹೊಟ್ಟೆ ಅಲ್ಲಿದು ಹೊಟ್ಟೆ ಅಲ್ಲದ ಬುಡಕ್ ಚಡ್ಡಿ ಅದ ಹಂಗೆ ನೆಕ್ಸ್ಟ್ ಆಲ್ಮೇಟ್ ಡ್ಯಾಮ್ ಕೆಳಗಡೆ ಬರನ್ನ ಇದು ನಮ್ ಗ್ರೂಪ್ ಇನ್ನ ಒಳಗೆಲ್ಲ ಮಕ್ಕೊಂಡ್ರ ಒಬ್ಬೊಬ್ರು ಮಕ್ಕೊಂಡವ್ರು ಮಕ್ಕೊಂಡ್ರ ಇವತ್ತಂಡಲ್ಲ ಫುಲ್ ಮಾತಾಡ್ರ ನಾನು ಇದು ನಮ್ಮೂರ್ ಕಟ್ಟೆ ನಮ್ಮೂರು ಇದು ದೇವ್ರು ನಮ್ಮೂರ್ ದೇವ್ರು ತೀರ್ಮಾನ ಮಾಡಿದ್ ಕಟ್ಟಿದ್ದು ಏನ್ ಮರ್ತಾರೆ ಕಟ್ಟಿ ಮಾಡಿಬಿಡ್ರಿ ಯಾರು ಹೌದಿಲ್ಲ ನಮ್ಮ ಮಾಮ ಅಣ್ಣ ನಮ್ಮ ಬಿಗ್ ಬ್ರೋ ಇನ್ವಿಟೇಷನ್ ಕೊಡಲೆ ನನ್ನ ಮದುವೆ ಇನ್ವಿಟೇಷನ್ ಕೊಡಲೆ ನಮ್ಮ ಮಾವನ್ ಮದುವೆ ಆದ ಇನ್ನೊಂದ್ ಸ್ವಲ್ಪ ದಿನದಾಗ 3 ತಿಂಗಳ ಇವ್ರ ಹಳೆ ಮಾವ ಒಂದ್ ಅಂದ್ರೆ ಜಾಕೆಟ್ ನೋಡ್ರ ಒಂದೇ ಕಲರ್ ಒಂದೇ ಚಡ್ಡಿ ಕಲರ್ ಮತ್ ಚಡ್ಡಿ ಸೇಮ್ ಚಡ್ಡಿ ಸೇಮ್ ಸೈಜ್ ಸೇಮ್ ಮತ್ತೆ ಲೋಗೋ ಸೇಮ್ ಬಾಡಿ ಮಾತ್ರ ಬೇರೆ ಅಂದ್ರ R20 ಇದು ಜಿಮ್ ಬಾಡಿ ಇದು ಮಸಲ್ ಬಾಡಿ ಇದು ಕತ್ರಿ ಬಾಡಿ ಇದಕ್ಕೆ ಎನಿ ಟೈಮ್ ಊಟ ಬೇಕು ಇದಕ್ಕೆ ಯಾವಾಗ ಒಂದ್ಸಾರಿ ಬೇಕು ಅಷ್ಟೇ ಇದಕ್ಕೆ ಹೊಟ್ಟೆ ಜಾಸ್ತಿ ಬಂದಿದೆ ಇದಕ್ಕೆ ಮೀಡಿಯಂ ಬಂದಿದೆ ಒಳಗೋಗೈತೆ ನನ್ ಮೇಲೆ ಆಣೆ ಇಟ್ಟಳು ನನ್ ಮೇಲೆ ಆಣೆ ಇಟ್ಟಳು ನಮ್ಮ ಮಾವನ್ ಮದುವೆ ಆದ ಇನ್ನೊಂದು ಯಾವಾಗ ಮಾಮ ಎಲ್ಲಾರು ಬರ್ರಿ ಅಂತ ಹೇಳು ಯಾವಾಗ ಚೆನ್ನಾಗಿ ಮಾಡು ಎಲ್ಲಾರು ಬರ್ಬೇಕು ಬರ್ತಾರ ಎಲ್ಲರೂ ಬರ್ತಾರ ಊಟ ಬೇಸಿರ್ಬೇಕು ಇಲ್ಲ ಹುಡುಗಿಯರಿಗೆ ಕುಡಿಯೋರಿಗೆ ಹುಡುಗಿಯರ್ನ ಮರಿಬಾರ್ದು ಏನ್ ಮಾಡ್ತಾರ ಅಲ್ಲ ಕುಡಿಯೋರಿಗೆ ಆದ್ಯತೆ ಇಲ್ಲ ಅಂದ್ರೆ ಮದುಮಗನೇ ಬರಲ್ಲ ಅಂತ ಲೆಕ್ಕ ಹಾಕೊಂಬಿಡು ಹಂಗತ್ತ ಇನ್ವಿಟೇಷನ್ ಕೊಟ್ಟಿರಿ ನಾವು ಇತಂದ ಮದುವೆ ಆಗ್ಯದ ನೋಡು ಸಣ್ಣ ವಯಸ್ಸಿನ ನನಕಿನ ಒಂದು 3 ತಿಂಗಳು ದೊಡ್ಡ 3 ತಿಂಗಳು ದೊಡ್ಡವ ಅಷ್ಟೇ ಅಂತ ಹೇಳಿ ದೊಡ್ಡವನಾಗಿ ಮದುವೆ ಮಾಡಿರ ನೋಡಿ ಗಾಯ್ಸ್ ನೆಕ್ಸ್ಟ್ ನಿಂದು ಮಾಡ್ಬೇಕಂತ ತೀರ್ಮಾನ ಮಾಡಿವಿ ನಂದು ಯಾಕಪ್ಪ ಸುಮ್ಮ ಗ್ಯಾಸ್ ಎಲ್ಲರದ್ದು ಬಿಟ್ಟು ನನ್ನ ನಡಕ್ ಬರಕತ್ತ ನಾವು ನಡಕಿರ್ಬೇಕು ದೋಸ್ತ ನೋಡ್ರಿ ಹೆಂಗ್ ಕಾಣಕತ್ತೀನಿ ಮಸ್ತ್ ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಕುಡ್ಸಲ್ರಿ ಮನುಷ್ಯ ಇದ್ರಿ ದಾನ ಇದ್ರಿ ಕುಡಿಸ್ತೀರಿ ಇಲ್ಲ ಮನುಷ್ಯ ಇದ್ರಿ ದನ ಇದ್ರಿ ಫುಲ್ ವೈರಸ್ ಐತಿ ಏನ ವೈರಲ್ ಆಗೈತೆ ವೈರಲ್ ಅಲ್ಲ ವೈರಸ್ ಅದಲ್ಲ ಯಾವುದು ಇವತ್ತು ಕೇಳಿದೆ ಅಯ್ಯೇ ಮಾಮ ಅಂತಾನಲ್ಲ ಅಣ್ಣ
ನಾ ಸುಮ್ಮ ಕೂತವನ್ನ ಎಲ್ಲಿ ಕರ್ಕೊಂಡ್ ಹೋಗಿ ಹೊಲಕ್ಕ ಗಾಯ್ಸ ಮುಂದೆ ತೋಟ ಹೊಲಕ್ ಕರ್ಕೊಂಡ್ ಹೊಂಟಾನ ಸಣ್ಣ ತಾಂಡಗ ಎಲ್ಲಿ ಬೇಕಲ್ಲಿ ಸಣ್ಣ ತಾಂಡಗ ಆಗತ್ತ ಅಲ್ಲಿ ನಮ್ಮ ಮಾಮನವ್ರ ಹೊಂಡ್ರ ಸರಿ ಈ ಗಾಡ್ಯಾಗ ಹೊಂಟ್ರ ಮಾತು ಕೇಳಿ ಮನೆ ಮುಕ್ಕೊಂಡಿರೋ ಮನುಷ್ಯ ಒಳ್ಳೆ ಮಗ ಅಂತಿದ್ದೆ ಅಪ್ಪ ಆ ಕಡೆ ಅದು ಬಿಡಕ್ಕಿಲ್ಲ ಈ ಕಡೆ ಬಿಡಕ್ಕಿಲ್ಲ ಹಂಗ ಬರ್ತಿದ್ದೆ ಡ್ರೈವರ್ಗ ಇಂಡಿಕೇಟರ್ ಹಾಕತ್ತಾನ ಈ ಟೈಮ್ನಾಗ ಯಾರು ಬರ್ತಾರಂತ ಇಂಡಿಕೇಟರ್ ಹಾಕ್ತಾನ ಏನ್ ಕೈತೆ ಒಂದು ಗೊತ್ತ ಹೋಯ್ತಪ್ಪ ಒಳಗ ಫುಲ್ ಹೆವಿ ಸ್ಪೀಡ್ ನನಗೆ ಗೊತ್ತ ನಮ್ಮ ಗಾಡಿ ಅನ್ಸಕತ್ತದ ಗಾಡಿ ಹಿಂದ ಕುಂತಾರ ಸ್ಪೀಡ್ ಹೊಡೆದಾಗ ಏನಂತ ಈಗ ಅನ್ಸಕತ್ತದ ಸುಮ್ಮನೆ ವೆಂಚರ್ ಅನ್ಕೊಂಡಿದ್ದೆ ಇವಾಗ ಗೊತ್ತಾಗತ್ತದ ಇಂದ ಕುಂದ್ರ ಭಾಳ ತ್ರಾಸ ಏನಂತ ಗಾಡಿ ಹರ್ಷ ಸೌಕರ್ಯ ಗಾಡಿ ಪೈಪ್ ಕಳ್ಳರು ಬರ್ತಿದ್ದಾರೆ ಇಲ್ಲಿ ಪೈಪ್ ಕಳು ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ ಗೈಸ್ ನೋಡ್ರಿ ಈಗ ಪೈಪ್ ಕಳು ಮಾಡ್ಕೊಂಡು ಬರ್ತಿದ್ದಾರೆ ಈಗ ಹೊಸುಡ್ಕೆ ನಮ್ಮೋಲೆ ಅವ್ರ ಜೊತೆಗೆ ನಾನು ಬಂದಿದ್ದೇನೆ ನೋಡ್ರಿ ಈಗ ಪೈಪ್ ಕಳು ಮಾಡ್ಕೊಳಕ್ಕೆ ಪೈಪ್ ಕಳು ಮಾಡ್ಕೊಳಕ್ಕೆ ಅನ್ಕೊಂಡ್ರ ಇಲ್ಲ ಗಾಯ್ಸ್ ನೀರು ಬಿಡಕ್ಕೆ ಬಂದೀವಿ ಅರ್ಥ ಆಯ್ತಾ ನಾವೆಲ್ಲ ಅದೆಲ್ಲ ಮಾಡೋದಿಲ್ಲ ರೈತರ ಮಕ್ಕಳು ನಾವು ಗೊತ್ತಲ್ಲ ರೈತರ ಬಾಳೆ ಹೆಂಗಿರುತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿರಿ.